ಬಂಗಾರಮ್ಮರೇ, ನಿಮ್ಗೆ ಹಿಂಗೆ ಆಗ್ಬಾರ್ದಾಗಿತ್ತು ಬಂಗಾರಮ್ಮರೇ. ನನಗಂತೂ ಬಹಳ ಬೇಜಾರಾಯ್ತೈತೆ ಬಂಗಾರಮ್ಮರೇ. ನಿಮ್ಗೆ ಎಂಥ ಪರಿಸ್ಥಿತಿ ಬಂತಲ್ಲ ಅಂತ ಹೇಳ್ಬಿಟ್ಟು ನನಗೆ ಬಹಳ ಬೇಜಾರಾಯ್ತೈತೆ ಬಂಗಾರಮ್ಮರೇ. ನಿಮ್ಗೆ ಇಂಥ ಗತಿ ಬರಬಾರ್ದಾಗಿತ್ತು, ನಿಮ್ಗೆ ಹಿಂಗೆಲ್ಲ ಆಗ್ಬಾರ್ದಾಗಿತ್ತು ಬಿಡಿ. ದೇವ್ರನ್ನ ಕೇಳ್ತೀನಲ್ಲ, ನಿಮ್ಮಂಥ ಗತಿ ಯಾರಿಗೂ ಬೇಡ. ಏನು ಮಾಡ್ತೀರಾ? ಹಣೆ ಬರಹ ಸರಿ ಇಲ್ಲ, ಗ್ರಾಚಾರ ಸರಿ ಇಲ್ಲ ಅಂದ್ರೆ ಹೆಂಗೋ ಆಯ್ತದಂತೆ. ಹಂಗಂಗೆ ನಿಮ್ಗೂ ಆಗೋ ಹೋಗ್ಬಿಟ್ಟೈತೆ. ಏಯ್ ಏನ್ಲ ನನ್ನ ಮುಂದೆನೆ ಬಂದು ಉತ್ತರ ಮಾಡ್ಕೊಂಡು ನನ್ನ ಮುಂದೆನೆ ಮಾತಾಡ್ತಿದೀಯಲ್ಲ ನೀನು? ಏನ್ಲಾಗೈತೆ ನನಗೆ? ನನ್ನ ಗತಿ ಸರಿಯಾಗೇನೆ ಐತೆ, ನನ್ನ ಗತಿ ಏನು ಹಾಳಾಗೋಗಿಲ್ಲ. ಬಂದ್ಬಿಟ್ಟ ಇಲ್ಲಿ ನಂದೆಲಿಕ್ಲಿ ಅಂತ ಹೇಳೋಕೆ ಕಳ್ ನನ್ನ ಮಗ. ಏನ್ಲಾಗೈತೆ? ನನಗೇನಾಗೈತೆ? ಇವಾಗ ಇವನಿ ಊರೆಲ್ಲ ನಾನು ನೆಲಕ್ಕೆ ಬಿದ್ದೀನಿ ಅಂತ ಹೇಳ್ಬಿಟ್ಟು ಒಟ್ಟುರಿ ನಿಮ್ಗೆ ಎಲ್ರಿಗೂ ಅದಕ್ಕೆ ಹೆಂಗ್ ಸಿಕ್ಕಂಗೆ ಮಾತಾಡ್ತಿದ್ದೀಗಲ್ವಾ? ಬಂಗಾರಮ್ಮ ಕಣಲ, ಬಡ್ಡಿ ಬಂಗಾರಮ್ಮ. ಯಾವತ್ತಿದ್ರು ಟಾಪೇನೆನಿಯ, ಕೆಳಗಡೆ ಬೀಳ ಮಾತೇನೆನಿಯ ಇಲ್ಲ. ಹೋಗ್ಲಾ ಮುದೇವಿ ಸುಮ್ಕೇನಿಯ ಕ್ಯಾಮೆಗೆ ನೋಡ್ಕೊಂಡು ಬಂದ್ಬಿಟ್ಟ ಇಲ್ಲಿ ನಂದೆಲಿಕ್ಲಿ ಅಂತ ಹೇಳೋಕ್ರಿ ಬೊಡ್ಡ ಇದ. ಈ ಅಮ್ಮಂಗೆ ನಿಜವಾಗೂ ಗಂಡ ಸರಿಯಾಗಿ ನೆನೆಯ ಮಾಡ್ತಾವನೆ. ಈ ಅಮ್ಮನ ಕೊಬ್ಬು ಕಮ್ಮಿನೇ ಆಗಕ್ಕಿಲ್ವಲ್ಲ. ಏನು ದೌಲತ್ ಮಾಡ್ತಾಳೆ, ಏನು ದುರಂಕಾರ ಮಾಡ್ತಾಳೆ ಇವಳು. ಮಕ್ಕೆಷ್ಟು ಬೆಂಕಿ ಹಾಕ. ಏನಾದ್ರೂ ದುರಂಕಾರ ಮಾತ್ರ ಕಮ್ಮಿ ಆಗಕ್ಕಿಲ್ಲ. ಅದಕ್ಕೆ ಗಂಡ ನೋಡಿ ಬೀದಿನ ಕೈ ಬಿಟ್ಬಿಟ್ಟು ಹೋಗಿರೋದು ಬೊಡ್ಡಿಗೆ. ಮಾಡ್ತೀನಿ, ಇನ್ನೊಂಚೂರು ಉಪ್ಪು ಖಾರ ಹಾಕಿ ಸರಿಯಾಗಿ ಒಗ್ಗರಣೆ ಹಾಕ್ಬಿಡ್ತೀನಿ ಇವಾಗ. ಏನೋ ನಿಮ್ಮ ಒಳ್ಳೇದಕ್ಕೆ ಹೇಳೋಣ ಅಂತ ಬಂದ್ರೆ ಹೆಂಗ್ ಸಿಕ್ಕರಂಗೆ ಮಾತಾಡ್ತಿದ್ರಲ್ಲ ನೀವು. ಇವನ್ ಗೊತ್ತಾ? ಅದೇನೇನಿಯ ನಿಮ್ಮ ಗಂಡ, ನಿಮ್ಮ ಯಜಮಾನ್ರವ್ರಲ್ಲ ಮಧ್ಯರಾತ್ರಿ 12 ಗಂಟೆಗೆ ಬ್ಯಾಗ್ ತಗ್ಲಾಕೊಂಡು ಹೋಯ್ತಾ ಇದ್ರು ನಡ್ಕೊಂಡು. ನಾನು ಅಯ್ಯೋ ಶಿವನೇ, ಯಾಕೆ ಇದು ಹಿಂಗೆ ಹೋಯ್ತವ್ರಲ್ಲ ಈ ಸೊತ್ತಿಗೆ, ಯಾರು ಬಂದವ್ರೆ ಅಂತ ಹೇಳ್ಬಿಟ್ಟು ನಾನಲ್ಲಿ ಟೆನ್ಷನ್ ಹಾಕೊಂಡು ಓಡೋಗ್ಬಿಟ್ಟೆ. ಇವನು ಹಿಂಗೆ ಹೋಯ್ತಿದ್ರಲ್ಲ ಬುದ್ಧರೇ, ಏನು ಕೊಯ್ತಾ ಇದ್ದೀರಾ ಅಂತಂದ್ರೆ, ನೀನು ಯಾಕಲ ಬೇಕು ಮುಚ್ಕೊಂಡು ಹೋಗ್ಲಾ ಮೂದೇವಿ ಅಂತ ಹೇಳಿದ್ರು. ಏನು ನನ್ನ ಗಂಡ ಮನೆಗಿಲ್ವಾ? ಮುದ್ದಿರಾತ್ರಿ ಎದ್ದೋದ್ನ? ಲೋ ಮಗ ನೋಡ್ ಬರ್ಲ ಇಲ್ಲಿ. ನಿಮ್ಮ ಅಪ್ಪ ಎಲ್ಲ ಐತೆ ನೋಡ್ಲಾ ಇಲ್ಲಿ. ಏನಾಯ್ತಮ್ಮ? ನೋಡ್ಲಾ ಇತ್ಲಾಗೆ ನಿಮ್ಮ ಅಪ್ಪ ಎಲ್ಲೂ ಕಾಣ್ತಿಲ್. ಬಂದ್ ಮುದ್ದಿರಾತ್ರಿನಾಗೆ ಎದ್ದು ಬ್ಯಾಗ್ ಎತ್ಕೊಂಡು ಹೋಯ್ತಾ ಇದ್ದ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ನೋಡ್ಲಾ ಇವ್ನು ಹೇಳ್ತಾವ್ ನಿಜನ ಸುಳ್ಳ? ಏನಣ್ಣ ನೀವೆಲ್ಲಿ ನೋಡಿದ್ರಿ? ಸುಮ್ಮನೆ ನಮ್ಮಪ್ಪ ಗೊತ್ತಲ್ಲ, ವಾರಕ್ಕೊಂದಿನ ಹಂಗಂಗೆ ಹೋಯ್ತಾ ಇರ್ತದೆ, ಗೊತ್ತಾಯ್ತದೆ ಬಿಡು. ಅದಕ್ಕೆಲ್ಲ ಬಂದ್ಬಿಟ್ಟಿಲ್ಲ. ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಯಾಕೆ ಎದುರಿಸ್ತಿದ್ದೀಗ ನೀನು? ನಮ್ಮ ಅಪ್ಪನ ಕತೆ ನಿಮ್ಗೇನು ಗೊತ್ತಿಲ್ವಾ? ಅಷ್ಟು ವರ್ಷದಿಂದ ನಮ್ಮ ಹೊಲ್ದಾಗ ಏನೇನು ಕ್ಯಾಮೆ ಮಾಡ್ಕೊಂಡಿದ್ಯಾ? ಇಷ್ಟು ಗೊತ್ತಿಲ್ಲ ಅಂತಂದ್ರೆ ಹೆಂಗೆ ಹೇಳು? ಒಳ್ಳೆ ಕತೆ. ನೋಡು, ಈಗೆಲ್ಲನೂ ಏನು ತಲೆ ಕೆಡಿಸ್ಕೊಬೇಡಿ, ಗೊತ್ತದಪ್ಪ ಸುಮ್ಕಿರು. ಬುದ್ದರೆ ನಾನು ಕೇಳ್ದೆ, ಗೊತ್ತೀರಾ ನೀವು ವಾಪಸ್ ಯಾವತ್ತು ಬರ್ತೀರಾ? ಓಸಿ ಕೆಲಸ ಐತೆ, ನನಗೋಸಿ ದುಡ್ಡು ಬೇಕಾಗಿತ್ತು. ಬುದ್ದರೆ ಯಾವಾಗ ಬರ್ತೀರಾ ಹೇಳಿ ಅಂತ ಹೇಳ್ಬಿಟ್ಟು ನಾನು ಬಾಯ್ಬಿಟ್ಟೆ. ನೀನು ಕೇಳ್ದೆ ಯಾವಾಗ ಬರ್ತೀರಾ ಅಂತ ಹೇಳಿದಕ್ಕೆ, ಯಾರಲ್ಲ ಮುದೇವಿ ಹೇಳಿದ್ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಬರಕಿಲ್ಲ ಕಣಲೇ, ಬರಕಿಲ್ಲ ನಾನಂತೂ ಇನ್ನು ಬರೋದೇ ಇಲ್ಲ. ನೋಡ್ತಾ ಇರು, ಇಲ್ಲಿಂದ ಹೊಂಟೋಯ್ತೀನಿ. ಇನ್ನು 10 ವರ್ಷ ಆದ್ರೂ ಬರಕಿಲ್ಲ. ನನಗೂ ಈ ಮನೆಗೂ ಆಮೇಕಿಂದ ಈ ಊರಿಗೂ ಋಣ ಹೊರದೋಯ್ತು ಕಣಲೇ. ನೋಡು, ಊರಾಗೆ ಯಾರಿಗೂ ವಿಷಯ ಹೇಳ್ಬೇಡ. ಹೇಳಿದ್ರೆ ನಾಳೆಗೆ ಕತ್ರ ಸಾಕ್ಬಿಡ್ತೀನಿ ನಿನಗೆ ಬೊಡ್ಡಿ ನನ್ನ ಮಗನೇ ಅಂತ ಹೇಳ್ಬಿಟ್ಟು ಸೂರ್ಯಾಗಿ ಬೈದ್ಬಿಟ್ರು ನನ್ನಂತೂ. ಏನ್ಲ ಹೇಳ್ತಿದೀಗ ನೀನು? ಬರಕಿಲ್ಲ ಅಂತ ಹೇಳ್ಬಿಟ್ಟೋದ್ರಾ? ಒಳ್ಳೇದಾಯ್ತು ಬಿಡಿ, ಹೋದ್ರೆ ಹೋಗ್ಲಿ. ಅವರಿಂದ ನಿಮ್ಗಂತೂ ಎಲ್ಲೂ ಸುಖ ಇರಲಿಲ್ಲ ಬಿಡಿ. ಕುಂತ್ರು ಆಯಪ್ಪಂದೆ ಕೆಲಸ ತಲೆನೋವು, ನಿಂತ್ರು ಆಯಪ್ಪಂದೆ ತಲೆನೋವು. ಈಗ ಅತ್ತಾಗ ನೆಮ್ಮದಿಗನ ಇದಿರಲ್ಲ ಬಿಡಿ. ನೆಮ್ಮದಿ ಜೀವನ ಯಾರಾಗ ಬೇಕು? ನೆಮ್ಮದಿ ಇಲ್ದಿರ ಜೀವನ. ಆಯಪ್ಪನಿಂದ ನಿಮ್ಗೆ ಯಾವ ಸುಖ ಇತ್ತು ಹೇಳಿ? 10 ರೂಪಾಯಿ ಸುಖನೂ ಇರಲಿಲ್ವಲ್ಲ ನಿಮ್ಗೆ ಆಯಪ್ಪನಿಂದ. ಇವಾಗಂತೂ ಪೂರ್ತಿ ಸುಖ ಅಲ್ಲ, ಖುಷಿ ಪಡಿ. ಕಿತ್ತೋದ್ ಮನಿ ಹಾಳು ಮೂದೇವಿ, ನಿನಗೇನ್ಲೇ ಗೊತ್ತು? ನಿಂಗೇನ್ ಗೊತ್ತು? ಆಸ್ತಿ ಎಲ್ಲ ಅವೈನ ಹೆಸರ್ನಾಗೈತೆ. ಏನೋ ನಮಗೂ ಅದ್ರಾಗ ಬರ್ತದೆ ಅಂತ ಕಾಯ್ಕೊಂಡು ಕುಂತಿದ್ವಿ. ಇವ ಏನ್ ನೋಡಿದ್ರೆ ಮನೆ ಮ್ಯಾಲೆ, ಆಮೇಲೆ ಜಮೀನ್ ಮ್ಯಾಲೆ ಸಿಕ್ಕಿರೋ ಮ್ಯಾಲೆಲ್ಲ ಅಂದ್ರೆ ಸಿಕ್ದವ್ರಿಗೆಲ್ಲ ಪತ್ರ ಕೊಟ್ಬಿಟ್ಟು ಸಾಲ ಮಾಡ್ಬಿಟ್ಟು ಲಕ್ಷ ಸಾಲ ಮಾಡ್ಕೊಂಡು ಕುಂತವ್ನಿ. ಈಗ ನಾವೇನಾರ ಅಪ್ಪನ ಹುಡುಕ್ಬಿಟ್ಟು ಏನೋ ಓಸಿ ಅದೋ ಇದೋ ಮಾರ್ಬಿಟ್ಟು ನಾವು ಸಾಲ ತೀರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾನು ನನ್ನ ಮಕ್ಕಳು ಎಲ್ಲ ಬೀದಿಗೆ ಬಂದ್ಬಿಡ್ತೀವಿಲ್ಲ ಮೂದೇವಿ. ನನಗೇನಾದ್ರು ಕೋಪ ಮಾಡ್ಕೊಂಡು ಹೋಗಿದ್ ನೋಡಿದ್ರೆ ಬಂಗಾರಮ್ಮರೇ, ಬರಂಗ್ ಕಾಣೆ. ನಿಜವಾಗೂ ನಾನು ಸೀರಿಯಸ್ ಆಗಿ ಹೇಳ್ಬಿಟ್ರು ನಾನು ಬರೋಕ್ಕಿಲ್ಲ. ನಮಗೆ ಈ ಊರಿನ ಋಣ ತೀರೋಯ್ತು ಅಷ್ಟೇ. ಯಾವ ಹೆಣ್ರು ಬೇಡ, ಯಾವ ಮಕ್ಕಳು ಬೇಡ, ನಾನು ದೂರ ಹೋಯ್ತಾ ಇದ್ದೀನಿ. ನೀವು ಎಲ್ಲಿ ಹುಡುಕಿದ್ರು ಸಿಗಕ್ಕಿಲ್ಲ, ಹುಡ್ಕಕ್ಕೆ ಪ್ರಯತ್ನನೂ ಕೊಡಬೇಡಿ. ನಾನು ಹುಡುಕಿದ್ರು ಸಿಗಕ್ಕಿಲ್ಲ ಬಿಡಿ. ಅಷ್ಟು ದೂರ ಹೋಯ್ತಾ ಇದ್ದೀನಿ, ನೆಮ್ಮದಿಯಾಗಿ ಹೋಯ್ತಾ ಇದ್ದೀನಿ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನು ಈ ಸುದ್ದ ಹೇಳ್ಬಿಟ್ಟಿದ್ದೆ. ಅಯ್ಯಯ್ಯೋ, ಕೆಟ್ನಲ್ಲೋ ಯಪ್ಪ, ಕೆಟ್ನಲ್ಲೋ. ನನ್ನ ಗಂಡ ನನ್ನ ಬಿಡ್ಬಿಟ್ಟು ಹೊಂಟೋದ್ನಲ್ಲೋ ಯಪ್ಪ. ನಾನ್ ಮಾಡಿರೋ ಪಿಲಾನೆಲ್ಲ ಇವನು ಹೆಂಗ್ ಮಾಡ್ದ ಅಂತ. ಅಯ್ಯೋ ಎಲ್ಲ ಹೊಂಟೋಯ್ತಲ್ಲೋ. ಅಯ್ಯಯ್ಯೋ, ನನ್ ಬೀಗ್ತಮ್ಮ, ನನ್ ಬಂಗಾರಮ್ಮ ಅಂತ ನಂಬಿಟ್ಟು ಇದ್ದಿದ್ದೊಂದ್ ಮನೆನೂ ಯಾರಾಜ್ ಹಾಕ್ಬಿಟ್ಟು ಮಾರಾಕ್ಬಿಟ್ಟು ಬಂದ್ಬಿಟ್ಟು ನಾನು ಬೀದಿಗೆ ಬಿದ್ಬಿಟ್ನಲ್ಲಪ್ಪೋ. ಹಲೋ ಮಗನೇ, ಎಲ್ಲಿದ್ದೀಗಲ್ಲ? ಬಾರ್ಲಾ ಬಿರ್ನಾ, ನೋಡ್ಬಾರ್ಲಾ ಇಲ್ಲಿ ನಮ್ಮ ಪರಿಸ್ಥಿತಿಯ ಹೆಂಗಾಗೈತಿ ಅಂತ ಹೇಳ್ಬಿಟ್ಟು ನೋಡ್ಬಾರ್ಲಾ. ಬೀದಿಗೆ ಬಿದ್ಬಿಟ್ಟಿದೀವಿ ಕಣಲ್ಲ, ನಾವು ಬೀದಿಗೆ ಬಿದ್ಬಿಟ್ಟಿದೀವಿ. ಅಯ್ಯೋ, ಇದ್ದಿದ್ದೊಂದು ಮನೆ ಮಾರ ಅಂತ ಅವಶ್ಯಕತೆ ಇತ್ತ ನನಗೆ? ಇರ್ಲಿಲ್ಲ. ನನಗಂತೂ ಮಾರೋ ಅವಶ್ಯಕತೆ ಇಲ್ಲ. ಆದ್ರೂ ಮಾರ್ಬಿಟ್ಟು ಬೀದಿಗೆ ಬಂದ್ಬಿಟ್ನೆ ನಾನು. ಯಾಕೆ ಬೇಕಿತ್ತು ನಂಗಿದು ಎಲ್ಲನೂ? ಅಯ್ಯೋ, ಏನ್ ಬಡ್ಸ್ಕೊಂಡಿತ್ತೋ ನನಗೆ. ಅಯ್ಯೋ ಮನ್ಯಾಳಿ, ಮನೇನು ಮಾರ್ಕೊಂಡು ಬಂದ್ಬಿಟ್ಟ. ನಿನ್ ಮಕ್ಕೆಷ್ಟು ಬೆಂಕಿ ಹಾಕ. ನಮ್ಗೆ ಸಿಕ್ಕಿರೋರೆಲ್ಲ ಇಂಥವ್ರೆ ನೀನಿಯ ಬೀಗ್ರು ಸಿಕ್ಕಿರೋರು ಅಂತ ಹೇಳ್ಬಿಟ್ರೆ ಅಯ್ಯೋ ನಿನ್ನ ಬಾಯಿಗೆ ಮಣ್ಣಾಕ. ಈಗಲೇ ಎಲ್ಲ ಹರಾಜಾಯ್ತೈತೆ, ಎಲ್ಲ ಉಳ್ಕೊಳಕ್ ಒಂದು ಜಾಗ ಇಲ್ಲ. ನಿಮ್ಮ ಮನೆ ಐತೆ ಅಂತ ಅನ್ಕೊಂಡ್ರೆ ಈಗ ಅದನ್ನ ಯಾಕೆ ಕೊಡ್ಸಿ ಮಾರಾಕ್ಬಿಟ್ಟು ಬಂದಿದ್ಯೇನೆ? ನಮ್ಮಪ್ಪ ಎಲ್ಲನ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋದ್ರ? ಯಾವ್ದನ್ನ ಜಾಗ ಇಂಥ ಹತ್ರನೇ ಹೋಗ್ತೀನಿ ಅಂತ ಹೇಳಿದ್ರ?
ಇಲ್ಲ 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 ಆ ಥರ ಏನೂ ಹೇಳಿಲ್ಲ. ಎಲ್ಲಿಗೆ ಹೋಯ್ತಾರ ಅಂತ ಕೇಳಿದಕ್ಕೆ ಯಾಕಲೆ ನಿಂಗೆ ಅದೆಲ್ಲನೂ ಮುಚ್ಕೊಂಡು ಹೋಗಲೇ ಅಂತ ಹೇಳ್ಬಿಟ್ಟು ಒಂಟೆ ಹೋಗ್ಬಿಟ್ರು. ಅದು ಎಲ್ಲಿ ಹೋಗೋರು ಏನು ಕತೆಯೋ, ಫೋನ್ ಮಾಡಿದ್ರೆ ಸ್ವಿಚ್ ಆಫು, ಕೇಳಿದ್ರೆ ನಾನು ಫೋನೇ ಬಡ್ಸಕ್ಕಿಲ್ಲ ಕಣ, ಹೆಂಗನ ಮಾಡ್ಕ. ಅಲ್ಲ ಎಲ್ಲ ಹಿಂಗೆ ಸಾಲ ಮಾಡ್ಬಿಟ್ಟಿದ್ರಲ್ಲ ಅಂದರೆ ಬಂದ್ಬಿಟ್ಟು ಸಾಲಗಾರರಿಗೆ ಏನು ಮೋಸ ಹಾಕಿಲ್ಲ ಬಿಡು, ಯಾವ್ಯಾವ್ದ್ರ ಮೇಲೆ ಸಾಲ ಮಾಡಿದ್ರು ಅದೆಲ್ಲ ಅವ್ರವ್ರಿಗೆ ಬರ್ಕೊಟ್ಬಿಡ್ತೀನಿ, ನನಗೇನಕ್ಕಿನ್ನ ಇಲ್ಲ ನಮ್ಮ ಮನೆಯವರೇ ಬರ್ಕೊಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ಬಿಡೋದ. ಬಿದ್ನಲ್ಲಪ್ಪೋ, ಬೀದಿಗೆ ಬಿದ್ನಲ್ಲಪ್ಪೋ. ನಾನ್ ಬೀಳಿಲ್ಲ, ನನ್ನ ಗಂಡನೇ ಬೀಳಿಸ್ಬಿಟ್ನಲ್ಲಪ್ಪೋ. ನಮ್ಮ ಅಪ್ಪಂಗೆ ಏನೇನೋ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟು ನಾನು ಕೊನೆಗೂ ಬೀದಿಗೆ ಹಾಕ್ಬಿಟ್ನಲ್ಲಪ್ಪೋ. ಯಪ್ಪೋ, ನನಗಿನ್ ಯಾರು ದಿಕ್ಕಪ್ಪೋ, ದಿಕ್ಕಿನ ಯಾರು? ಸಾಲ್ಗಾರೆಲ್ಲ ಇನ್ನು ಮುತ್ಕೊಂಡ್ರೆ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ಟು ಜೀವನ ಮಾಡೋಣ? ನನ್ನ ಗಂಡ ಹಾಳಾದ ನನ್ನ ಮಗ ಯಾವ ಬೇವರ್ ಸಿಗಿಕ್ಕಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡೋದ್ನ ಏನೋ ನಾಕಾಣೆ, ಯಾವ ಬೇವರ್ ಸಿಗಿಕ್ತಾನೋ ಏನು ಕತೆಯೋ ದೇವ್ರಣೆ ನನಗೆ ಗೊತ್ತಿಲ್ಲ. ನನ್ನ ಕತೆ ಮುಗಿದೋಯ್ತು ಬಿಡು. ಅಯ್ಯೋ ಮಗನೇ, ನಾನು ಏನೇನೋ ಅನ್ಕೊಂಡಿದ್ದೆ, ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ನನ್ನ ಗಂಡ ಕೈ ಎತ್ಬಿಟ್ಟು ಹೊಂಟೋಗ್ಬಿಟ್ಟ. ನಡಿಲಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಡಿಲಾ? ಬಂಗಾರ ಮರೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಸಾಲ್ಗಾರೆಲ್ಲ ಇವತ್ತೇ ಬಂದು ಮಂತ ಕುಂತ್ಕತ್ತಾರೆ. ಅಯ್ಯಪ್ಪ ಕಾಣ್ತಾ ಇಲ್ಲ ಅಂತ ಗೊತ್ತಾದ್ರೆ ಯೋಚನೆ ಮಾಡಿ. ಕಣಮ್ಮ, ಅಪ್ಪ ಮನೆ ಬಿಟ್ಬಿಟ್ಟು ಓಡೋಗೈತೆ ಅಂತ ಗೊತ್ತಾಗಿದ್ದ ತಕ್ಷಣ ಏನಿಯಾ ಸಾಲ್ಗಾರ ಇವತ್ತೇ ಬೇಕು, ಈ ಕ್ಷಣನೇ ಬೇಕು ಅಂತ ಬಂದು ಕುತ್ಕೋತಾರೆ. ಆಮೇಲಿಂದ ಏನು ಮಾಡನಿ ಅಮ್ಮ, ಏನಾರ ಒಂದು ವ್ಯವಸ್ಥೆ ಮಾಡ್ಬೇಕು ಇವಾಗ. ಅಪ್ಪಿನ ಬರೋಕ್ಕಿಲ್ಲ ಅಂತ ಹೇಳೋಗೈತೆ ಅಂದ್ರೆ ಗ್ಯಾರಂಟಿ ಬರೋಕ್ಕಿಲ್ಲ. ಅಷ್ಟಾಗಿ ನಾವೇನಾರ ಒಂದು ವ್ಯವಸ್ಥೆಯೇ ಮಾಡ್ಕೋಬೇಕು. ಅಯ್ಯೋ, ನೀವೇನಾರ ಮಾಡಿ ನಮ್ಮನ್ ಮಾತ್ರ ಈಚೆ ಕಡೆಗೆ ಹಾಕ್ಬೇಡಿ. ನಾನು ನನ್ನ ಮಗ ನಿಮ್ಮನ್ನ ನಂಬ್ಕೊಬಿಟ್ಟು ಇಲ್ಲಿ ಗಂಟ ಬಂದಿದೀವಿ. ನಾನು ನನ್ನ ಮಗ ಇಲ್ಲೇ ಜೀವನ ಮಾಡ್ಬೇಕು, ಇಲ್ಲೇ ಸಂದಕ್ಕಿರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಬೋಲ ಆಸೆ ಇಟ್ಕೊಂಡಿದೀವಿ. ಈಗ ನೋಡಿದ್ರೆ ಎಲ್ಲ ಉಲ್ಟಂ ಪಲ್ಟ ಆಯ್ತಾಯ್ತಲ್ಲ. ನಾನು ನನ್ನ ಮಗ ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಕ್ಕಿಲ್ಲ. ಈ ಆಸ್ತಿ ಎಲ್ಲ ಹೋಗ್ಕುಡ್ದು ಬೋಲ ಆಸೆ ಇಟ್ಕೊಂಡು ನಾವು ಬಂದಿದೀವಿ, ಮನೆ ಮಠ ಮಾರ್ಕೊಂಡು ಬಂದಿದೀವಿ. ನಿಮ್ಮನ್ನ ನಂಬ್ಕೊಂಡು ನಮ್ಮನ್ ಬೀದಿಗೆ ಹಾಕ್ಬೇಡಿ. ಇಲ್ಲಿ ನಾವೇ ಬೀದಿಗೆ ಬಿದ್ದಿದೀವಿ ಅಂತ ಇವಳನ್ ಬೀದಿಗೆ ಹಾಕ್ಬಾರ್ದಂತೆ. ಕುಂತ್ಕತಿಯಲ್ಲಿ ಮನೆಗೆ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಏನಾರ ಒಸಿನ ಗೊತ್ತಾ ನಿಂಗೆ? ಬರೀ ತಿರ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಬಿದ್ದಿದ್ಯಲ್ಲ. ಮನೆಗೆ 15-20 ದಿನದಿಂದ ನಮ್ಮ ಮನೆಗೆ ಏನೇನು ನಡೀತಾ ಇದೆ ಅಂತ ಏನಾರ ಒಸಿನ ಗೊತ್ತಾ ನಿಂಗೆ? ನಾನು ನನ್ನ ಮಗ ಎಷ್ಟು ಕಷ್ಟಪಟ್ಬಿಟ್ಟು ಏನೇನು ಮಾಡ್ತಾ ಇದೀವಿ ಅಂತ ನಿನಗೆ ಏನ್ಲೇ ಗೊತ್ತು? ನಿನಗೆ ಬೇವರ್ಸಿದ್ದಂಗೆ ನನಗೆ ಉರಿಸ್ಬೇಡ, ನನಗೆ ಬಾಯ ಕೆಟ್ಟ ಮಾತು ಬರ್ತಾವ ನೋಡಿ ನನಗೀಗ. ಎಲ್ಲ ಹೋಗಿ ಬೀದಿಗೆ ಬಿದ್ದಿದೀವಪ್ಪ, ಜನ ಆಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಸಾಯ್ತಾ ಇವನಿ. ಕರ್ಕೊಂಡೋಗು, ನಿನ್ನ ಮಗನೂ ಸೇರಿ ಕರ್ಕೊಂಡೋಗು. ಬೇಡ ಅಂದ್ರೆ ಯಾರು ನಮ್ಮ ಜೊತೆಗೆ ನಿಮ್ಮನ್ನು ಎಲ್ಲಿ ಸಾಕಳನಿ? ನಮ್ದೇ ಒಂದು ಗತಿಯಾಗೋಗ್ಬಿಟ್ಟೈತೆ. ಅತ್ತೆ, ನಿಮ್ಮನ್ಗೆ ಹೋಗಕ್ಕೆ ಕಾಸು ಕೊಡ್ತೀನಿ ಅಂತ ಹೇಳಿದ್ರಲ್ಲತ್ತೆ, ಕೊಡಕ್ಕಿಲ್ವಾ ಕಾಸನ್ನ? ಕೊಡಿಯತ್ತೆ ಕಾಸನ್ನ. ಟಿಕೆಟ್ ಎಲ್ಲ ಬುಕ್ ಮಾಡಕ್ಕೆ ಕಾಸು ಕೇಳ್ತಾ ಐತೆ ಫೋನಾಗೆ. ಅದಕ್ಕೆ ನನಗೆ ನಿಮ್ಮ ತಾಕಿ ಹೇಳೋಣ ಅಂತ ಬಂದೆ. ಹಾಕ್ಲಾ ನನ್ನ ಮಗು ಮೆಟ್ಟಿಗೆ ತಗೊಂಡು ಹಾಕ್ಲಾ ನನ್ನ ಮಗುಂಗೆ. ನಮ್ದೇ ಇಲ್ಲ, ಅವ್ರ ದೂರ ಬಾಗ್ಲಾಗೈತೆ. ಅದು ಬಿಟ್ಬಿಟ್ಟು ನಿಮ್ಮನು ಅಂತೀವಿ. ನಿಮ್ಮನು ಹೇಯ್ ನಿನ್ ಕಿಸಿಯದ ನೋಡಿ ಸುಮ್ಕೆ ಕುಂತ್ಕೊಳ್ಳ ಇಲ್ಲಿ. ಇವ್ನು ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ. ನನ್ನ ಬಾಧೆ ನನಗೆ. ಇವ್ನು ನಂದೆಲ್ಲಿಕ್ಲಿ ಅಂತ. ಏನೋ ಹೇಳಿದೀನಿ, ಇದ್ರ ಮ್ಯಾಗ ನಿಮ್ಮ ಇಷ್ಟ, ನಿಮ್ಮ ಧೈರ್ಯ. ಸರಿ, ನಾನು ಇನ್ನು ಬರ್ತೀನಿ. ನನಗೂ ಕ್ಯಾಮೆ ಗಿಮೆ ಎಲ್ಲನೂ ಐತೆ, ಪೋಲು ಕ್ಯಾಮೆ ಐತೆ. ಹೋಗ್ಬೇಕು ನಾನು. ಇನ್ನು ಹೊಲ ಮನೆ ಯಾರಿಗೆ ಸೇರ್ತದೆ ಏನೋ ಗೊತ್ತಿಲ್ಲ. ನಾನು ಯಾರು ಹಾಳಾಗಿ ಕೆಲಸ ಮಾಡ್ತೀನೋ ನನಗೂ ಗೊತ್ತಿಲ್ಲ. ಏನೋ ನಿಮ್ಮ ಮನೆ ಉಪ್ಪಿನ ಋಣ ನನಗೆ ತೀರ್ತು ಅಂತ ಅನ್ನಿಸ್ತದೆ. ರಾತ್ರಿ ನೀನೇ ಬಂದು ನಿಮ್ಗೆ ಹೇಳಿದಿದ್ರೆ ಸೊರಗೋದು ಏನೋ. ರಾತ್ರಿ ಬಂದು ಹೇಳ್ಬೇಕಿತ್ತು ತಾನೆ. ನಮ್ಮಪ್ಪ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ದಲ್ಲ, ಒಂದು ಫೋನ್ ಹಾಕ್ಬೇಕಿತ್ತು ತಾನೆ. ನಾನು ಫೋನಾಗ ಕರೆನ್ಸಿ ಇರಲಿಲ್ಲ. ನಿಮ್ಮ ಥರ ಸಾವುಕಾರ ನಾವು ಕರೆನ್ಸಿ ಹಾಕ್ಸ್ಕೊಳ್ಳೋಕ್ಕೆ ಕರೆನ್ಸಿ ಇರಲಿಲ್ಲ. ಅಷ್ಟೊದಾಗ ಬಂದು ಮನೆ ಬಾಕ್ಲು ತೊಟ್ಟಿದ್ರೆ ನೀವು ಬೈಕೋತೀರ ಅಂತ ಸುಮ್ಕಾದೆ. ಸರಿ, ನಾನು ಇನ್ನು ಬರ್ತೀನಿ. ಯಾಕೋ ಜಾತಕದಾಗ ಹೇಳ್ದಂಗೆ ತಿರ್ಪೆ ಎತ್ತ ಪರಿಸ್ಥಿತಿಗೆ ಬಂದ್ಬಿಡ್ತೀನ ಅಂತ ಭಯ ಬೈತೈತೆ. ತಿರ್ಪೆ ಎತ್ತ ಅಂತ ಪರಿಸ್ಥಿತಿಗೆ ಬಂದ್ರೆ ನಾನು ಹೆಂಗ್ ತಿರ್ಪೆ ಎತ್ಕೊಂಡಿರ್ಲಪ್ಪೋ.